ಚಿದಾನಂದ ರೂಪನೂ ಅದನ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತನೂ ಅದನ. ಅಷ್ಟೇ ಅಲ್ಲ, ತಾಪತ್ರಯಗಳನ್ನು ನಾಶ ಮಾಡ್ತಕ್ಕಂಥ ಕೃಷ್ಣ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ತಿಳಿಸ್ತಾ, ಈ ನಮಸ್ಕಾರ ಮಾಡೋದ್ರಿಂದ ಏನು ಲಾಭ ರೀ ಪ್ರಶ್ನೆ ಮಾಡಿದ್ರು ಅವರು. ನಮಸ್ಕಾರ ಯಾಕೆ ಮಾಡ್ಬೇಕ್ರಿ ಅಂತ ಕೇಳಿದ್ರ, ನಮಸ್ಕಾರ ಮಾಡೋದ್ರಿಂದ ಭಗವಂತ ಬದ್ಧಿತನಾಗತಾನ ಅಂತ ಹೇಳಿದರು. ಅಷ್ಟೇ ಅಲ್ಲ, ಕೈಗಳನ್ನು ಮುಗಿಯುವುದರಿಂದ ಕ್ರಿಯಾಶಕ್ತಿಯನ್ನು ನಾನು ಮಾಡ್ತೀನಿ ಅಂದ್ರೆ ಸತ್ಕರ್ಮಗಳನ್ನು ಮಾಡ್ತೀನಿ ಅಂತ ಅರ್ಥ ಆಗ್ತದ. ನಾವು ತಲೆಯನ್ನು ಬಾಗಿ ನಮಸ್ಕಾರ ಮಾಡೋದ್ರಿಂದ ಬುದ್ಧಿಶಕ್ತಿಯನ್ನು ಅರ್ಪಣೆ ಮಾಡ್ತೀನಿ ಅಂತ, ಕ್ರಿಯಾಶಕ್ತಿ ಮತ್ತು ಬುದ್ಧಿಶಕ್ತಿ ಎರಡನ್ನೂ ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀನಿ ಅಂತ ಮಹಾತ್ಮರು ನೀನು ನಮಸ್ಕಾರವನ್ನು ಮಾಡು ಅಂತ ಹೇಳಿದ್ರು ಅವರು. ನಮಸ್ಕಾರ ಮಾಡಬೇಕಾದ್ರೂ ಕೂಡ ಶಾಸ್ತ್ರಗಳು ಹೇಳ್ತವು, ನಮಸ್ಕಾರ ಅದ್ವೈತದೊಳಗೆ ಆಗಂಗಿಲ್ಲ, ಭೇದ ಬುದ್ಧಿ ಒಳಗನೆ ನಮಸ್ಕಾರ ಆಗುತ್ತದೆ. ಹೌದಿಲ್ರಿ? ಅದಕ್ಕೆ ಲಕ್ಷಣ ಮಾಡಿದ್ರ ಶಾಸ್ತ್ರಕಾರರು ಏನಂತ, ಅಪನೇ ನಿಕೃಷ್ಟತಾ ಪೂರ್ವಕ ಇಷ್ಟಕಿ ಉತ್ಕೃಷ್ಟತಾ ಕೆ ಲಿಯೇ ಕಥನ ಕರ್ನೆ ಕಾ ನಾಮ್ ನಮಸ್ಕಾರ. ನೋಡ್ರಿ, ನಾನು ನಿಕೃಷ್ಟನಾಗಿದ್ದೀನಿ, ನನ್ನ ಇಷ್ಟ ದೈವ ನನಗಿಂತ ದೊಡ್ಡವದನ ಅಂತ ತಿಳ್ಕೊಂಡು ಅವನನ್ನು ವರ್ಣನೆ ಮಾಡುವುದೇ ಆಗಲಿ, ಅವನನ್ನು ಸ್ತುತಿ ಮಾಡುವುದೇ ಆಗಲಿ, ಅವನ ಬಗ್ಗೆ ಲೀಲೆಗಳನ್ನು ಹೇಳುವುದೇ ಆಗಲಿ, ಈ ರೀತಿಯಿಂದ ನಮಸ್ಕಾರವನ್ನು ಮಾಡಲಿಕ್ಕೆ ಬರ್ತದ ಅಂತ ತಿಳ್ಕೊಂಡು ಶಾಸ್ತ್ರಗಳು ಹೇಳೋದ್ರಿಂದ ನೀನು ಕೂಡ ಪ್ರತಿನಿತ್ಯ ಪರಮಾತ್ಮನ ವಂದನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡು. ಮತ್ತೆ ಹೇಳ್ತಾರೆ ಅವರು, ವಂದನ ಯಾವ್ಯಾವಾಗ ಮಾಡಬೇಕ್ರಿ ಅಂತ ಕೇಳಿದ್ರ, ಜಬ್ ಬಿ ಗರ್ ಸೆ ಬಾಹರ್ ನಿಕಲೋ ಶ್ರೀ ಠಾಕೂರ್ ಜಿ ಕಾ ವಂದನ್ ಕರಿಕೆ ಹಿ ನಿಕಲೋ. ನೋಡ್ರಿ, ನೀ ಯಾವಾಗ ಮನೆ ಬಿಟ್ಟು ಹೊರಗೆ ಹೋಗಕ್ಕೆ ನಿಂತಿ ಅಂದ್ರೆ ಏನು ಮಾಡಂತಾರ ಅವರು, ಪರಮಾತ್ಮನಿಗೆ ನಮಸ್ಕಾರ ಮಾಡಿನೇ ಹೊರಗೆ ಹೋಗು ತಿಳಿತ್ರಿ. ನೀ ಎಲ್ಲಿಗೆ ಹೋಗ್ಬೇಕಾಗಿದೆ ಆಗ್ಯದ, ಯಾವ ಕಾರ್ಯವನ್ನು ಸಿದ್ಧಿ ಮಾಡ್ಕೋಬೇಕಾಗ್ಯದ, ಅದು ನಿನಗೆ ಲಭಿಸಬೇಕಾಗಿತ್ತು ಅಂತ ಕೇಳಿದ್ರೆ, ನಿನಗೆ ಯಾವುದೇ ವಿಘ್ನಗಳು ಬರಲಾರ್ದಂಗೆ ವಾಪಸ್ಸು ಸುರಕ್ಷಿತವಾಗಿ ನೀ ಮನೆ ಮುಟ್ಟಬೇಕಂತ ಅಪೇಕ್ಷೆ ನಿನಗಿತ್ತು ಅಂತ ಕೇಳಿದ್ರೆ, ಮನೆಯಿಂದ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡಿನೇ ಹೋಗು ಪರಮಾತ್ಮನಿಗೆ ತಿಳಿತ್ರಿ. ಅದಕ್ಕೆ ಎಲ್ಲರೂ ಊರಾಗ ಸಮೀಪದೊಳಗೆ ಮಠ ಮಂದಿರಗಳಿದ್ದು ಮಹಾತ್ಮರಿದ್ರಂದ್ರೆ ಪ್ರತಿನಿತ್ಯ ನಮಸ್ಕಾರ ಮಾಡ್ಬೇಕಂತ ಹೇಳ್ತಾರೆ ಅವರು ತಿಳಿತ್ರಿ. ಗುರುಗಳು ಅದಾರಲ್ಲ ಊರಾಗ ಸಮೀಪ ಅದಾರ, ಬಾ ಮಠಕ್ಕೆ ನಮಸ್ಕಾರ ಮಾಡು. ಅದರಿಂದ ಏನಾಗ್ತದಂದ್ರೆ, ನಿಂದು ಏನೋ ವಿಘ್ನ ಇತ್ತು, ನಿನಗೇನು ಅಪಮೃತ್ಯು ಇತ್ತು ಅಂದ್ರೆ ಅವೆಲ್ಲವನ್ನ ದೂರ ಮಾಡ್ತಕ್ಕಂಥ ಶಕ್ತಿ ನಮಸ್ಕಾರದೊಳಗದ ತಿಳಿತ್ರಿ. ಅದಕ್ಕನೇ ಏನು ಮಾಡ್ತಾರ, ಮೊದಲು ದೇವ್ರ ಗುಡಿಗೆ ಬಂದು ನಮಸ್ಕಾರ ಮಾಡಿನಿ ಅಂಗಡಿ ಬಾಗ್ಲ ತೆಗಿ, ಉದ್ಯೋಗ ವ್ಯಾಪಾರಗಳನ್ನು ಮಾಡು, ಸಫಲತೆಯನ್ನು ಪಡ್ಕೋತಿ ಅಂತ. ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನಮಸ್ಕಾರ ಭಾಳ ಜರೂರಿ ಅದ ಅಂದ್ರೆ ಅವರು. ಈಶ್ವರ ಪ್ರೇಮ ಚಾತೆ ಹೈ, ಪರಮಾತ್ಮ ಪ್ರೇಮವನ್ನು ಅಪೇಕ್ಷೆ ಮಾಡ್ತಾನೆ. ನಾವೇನು ಮಾಡ್ತೀವಿ, ವಸ್ತುಗಳ ಅಪೇಕ್ಷೆ ಮಾಡ್ತೀವಿ. ಹೌದ್ರಿ? ವಿಷಯಗಳ ಇಚ್ಛೆ ಜೀವಾತ್ಮನಿಗಿದ್ರ ಪರಮಾತ್ಮನಿಗೆ ವಿಷಯಗಳು ಬೇಕನ್ನುವ ಅಪೇಕ್ಷೆ ಇಲ್ಲ. ಅವನಿಗೆ ಏನು ಬೇಕಾಗ್ಯದಂದ್ರೆ ನಿನ್ನಲ್ಲಿರ್ತಕ್ಕಂಥ ನಿರ್ಮಲವಾದ ಪ್ರೇಮವನ್ನು ಪರಮಾತ್ಮ ಇಚ್ಛೆ ಮಾಡ್ತಾನೆ ಹೊರತು ಮತ್ತವನಿಗೆ ಯಾವುದ್ರದ್ದು ಅಪೇಕ್ಷೆ ಇಲ್ಲ. ಅದಕ್ಕೆ ಭಗವಂತ ಭಾವಾಚ ಭೂಕೇಲ ಪದಾರ್ಥಾಚ ನಾಹಿ. ಮಹಾರಾಷ್ಟ್ರ ಸಂತರಂದ್ರು, ಭಗವಂತನಿಗೆ ಯಾವುದರ ಶಿವದ, ನಾವು ಪರಮಾತ್ಮನನ್ನು ತೃಪ್ತಿ ಮಾಡಬೇಕಂತ ಹೋಳಿಗೆ ಮಾಡ್ಕೊಂಡು ಉಗ್ಗೆ ಮಾಡ್ಕೊಂಡು ಎರಡು ಊದುಬತ್ತಿ ತೊಗೊಂಡು, ಎಂಥವ್ರು ಊದುಬತ್ತಿ ಹಚ್ಚಿದ್ರೆ ದ್ವಾಮಿನ ಓಡಿ ಹೋಗಿರಬಾರ್ದು. ಹೌದಿಲ್ರಿ? ಅಂಥ ಊದುಬತ್ತಿ ದೇವ್ರಿಗೆ ಬೆಳಗ್ತೀವಿ ನಾವು. ಮತ್ತು ದೇವ್ರು ಏನು ಫಲ ಕೊಡ್ಬೇಕು? ನೀನು ಊದುಕಡ್ಡಿ ಅಪೇಕ್ಷೆ ಮಾಡಿಲ್ಲ, ನಿಂದು ಒಂದು ಟೆಂಕ ಅಪೇಕ್ಷೆ ಪರಮಾತ್ಮನಿಗಿಲ್ಲ. ಭಾವ ಬೇಕಾಗ್ಯದ ಅವನಿಗೆ. ಏನದ ರೀ, ಎಲ್ಲರೂ ಭಾವನವನ್ನು ಯಾರು ಅರ್ಪಣೆ ಮಾಡ್ಯಾರ ಭಗವಂತ ಅವ್ರಿಗೆ ಸಿಕ್ಕನೇ. ಹೌದಂತೀರ ಇಲ್ಲ? ಶಬರಿ ಏನು ಕೊಟ್ಟಿದ್ಲು ಪರಮಾತ್ಮನಿಗೆ? ಏನು ಕೊಟ್ಟಿದ್ಲು ರೇಕಿ? ಏನು ಕೊಟ್ಟಿಲ್ಲಕ್ಕೆ, ಭಾವನೆಯನ್ನು ಅರ್ಪಣೆ ಮಾಡಿದ್ಲು. ಪರಮಾತ್ಮ ಅದನ್ನು ಅಪೇಕ್ಷೆ ಇಟ್ಟುಕೊಂಡೇ ಭಕ್ತನ ಮನೆಗೆ ಬರ್ತಾನೆ ವಿನಃ ನೀ ಏನಾದರೂ ಐಶ್ವರ್ಯ ಅಂತಸ್ತುಗಳನ್ನು ಕೊಡ್ತಿ ಅಂತ ಪರಮಾತ್ಮ ನಿನ್ನ ಸಮೀಪಕ್ಕೆ ಬರಂಗಿಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಯಾವಾಗ ಸಂಧಾನಕ್ಕೆ ಬರ್ತಿದ್ದ, ಹೌದ್ರಿ, ಯುದ್ಧ ಬೇಡ, ಯಾವಾಗ ಕೌರವರು ಯುದ್ಧವನ್ನೇ ಮಾಡಿನೇ ಅವರು
ತಗೊಳ್ಳಿ ಆಸ್ತಿಯನ್ನ ಅಂತ ಪಾಂಡವರಿಗೆ ಚಾಲೆಂಜ್ ಮಾಡಿದ್ರು. ಪರಮಾತ್ಮ ಅಂತಾನ, ಯುದ್ಧ ಮಾಡೋದ್ರಿಂದ ಏನು ಲಾಭ? ಅಮಾಯಕ ಜೀವಿಗಳು ರಕ್ತದ ಹೋಳಿಯನ್ನು ಅರಿಸ್ತವಲ್ಲಪ್ಪ, ಯಾರ ಸಲುವಾಗಿರ ಯಾರ ಸಾಯೋದು ಬೇಡ, ಅದಕ್ಕೆ ಶಾಂತಿ ದೂತನಾಗಿ ನಾ ಹೋಗ್ತೀನಿ ಅಂದಂತ ಪರಮಾತ್ಮ. ಬ್ಯಾಡಂದ ಅರ್ಜುನ. ಮೂರ್ಖರ ಜೊತೆ ಏನು ಶಾಂತಿ ವಾರ್ತ ತಗೊಂಡು ಹೋಗ್ತಿ ಪರಮಾತ್ಮ? ಅವ್ರು ಕೇಳ್ತಕ್ಕಂಥ ಬುದ್ಧಿನೇ ಇಲ್ಲ ಅವರಿಗೆ. ಅವ್ರಿಗೆ ಬೇಕಾಗ್ಯದ ಯುದ್ಧ, ಪಾಂಡವರ ಸಾವು. ಅಂದ ಬಳಿಕ ನೀ ಏನು ಅವ್ರ ಹತ್ರ ಶಾಂತಿ ದೂತ ಆಗಿ ಹೋದ್ರೂ ಕೆಲಸ ಆಗಂಗಿಲ್ಲ. ಪರಮಾತ್ಮ ಅಂತಾನ, ಏನ್ಯಾಕೆ ಆಗೋಲ್ದಕ್ಕ? ಹೌದಿಲ್ರಿ? ನಾ ಪರಮಾತ್ಮ ಆಗೀನಿ, ದೊಡ್ಡವ್ರು ಅದೀವಂದ್ರೆ ಸಮಜಾಸೋದು ಕರ್ತವ್ಯ ಅದ. ಹೌದ್ರಿ? ಮನ್ಯಾಗ ಮಗ ತಪ್ಪು ಮಾಡ್ತಿದ್ದ ಅಂದ್ರೆ ಬುದ್ಧಿ ಹೇಳೋದು ಹಿರಿಯರ ಕರ್ತವ್ಯ ಅದ. ಕೇಳೋದು ಬಿಡೋದು ಅವ್ರ ಇಷ್ಟ ಅದು. ಹೌದಿಲ್ರಿ? ಅವ್ರ ನಾಶ ಅವರೇ ತಗೋತಾರ, ಮತ್ತೇನು ಮಾಡ್ತಾರ? ಅದಕ್ಕೆ ಅವ್ರು ಹೇಳಿದ್ರಂತ, ಬೇಡ ಅಂತ. ಇಲ್ಲ, ನಾವು ಹೋಗ್ತೀನಿ, ನನ್ನ ಕೆಲಸ ನಾ ಮುಗಿಸ್ಕೊಂಡು ಬರ್ತೀನಿ ಅಂತ. ಯಾವಾಗ ಹಸ್ತಿನಾಪುರಕ್ಕೆ ಪರಮಾತ್ಮ ಶಾಂತಿ ದೂತನಾಗಿ ಬರ್ತಾನಂದ್ರು, ದುಷ್ಟ ದುರ್ಯೋಧನ ಅವನಿಗೆ ನನ್ನ ಐಶ್ವರ್ಯ ತೋರಿಸ್ಬೇಕಂದಂತ. ಎಷ್ಟು ಮೂರ್ಖಂತೀರಿ ನೀವು? ಯಾರಿಂದ ಎಲ್ಲವನ್ನ ಪಡ್ಕೊಂಡೀನಿ ಅಂತಕ್ಕಂಥ ಕಲ್ಪನೆ ಇಲ್ಲ ಜೀವನಿಗೆ. ಹೌದ್ರಿ? ಅದೆಲ್ಲ ಪರಮಾತ್ಮನ ಭಿಕ್ಷೆ ಅದ. ಅವನ ಮುಂದೆ ನನ್ನ ಐಶ್ವರ್ಯ ತೋರಿಸ್ತೀನಿ ಅಂತ ಅಂತ ಅಂದಂತವ. ಏನು ಮಾಡ್ರಿ, ಎಲ್ಲ ಸೇವಕರಿಗೆ ಕರೆದು ಅರಮನೆಗೆಲ್ಲ ಹೂವಿನ ತೋರಣವನ್ನು ಕಟ್ರಿ. ಪರಮಾತ್ಮ ಬರ್ತಾನ, ನನ್ನ ಐಶ್ವರ್ಯ ಎಷ್ಟದ ಅಂತ ತೋರ್ಸಕ 63 ಥರದ ಅಡಿಗೆಗಳನ್ನು ಮಾಡ್ರಿ ಅಂತ ಎಲ್ಲ ರೆಡಿ ಮಾಡಿಸಿದ್ದ. ಪರಮಾತ್ಮ ರಥ ಏರಿ ಬಂದ. ಎಲ್ಲಿಗೆ ಬಂದ ಅಂದ್ರ ಅವನ ಹತ್ರ ಹೋಗ್ಲಿಲ್ಲ, ಹಸ್ತಿನಾಪುರಕ್ಕೆ ಹೋಗ್ಲಿಲ್ಲವ. ಎಲ್ಲಿಗೆ ಹೋದ ಅಂದ್ರೆ ಸೀದಾ ವಿದುರನ ಮನೆಗೆ ಹೋದ. ಏನಿತ್ರಿ ವಿದುರನ ಹತ್ರ? ಅರಮನೆ ಇತ್ತ, ಐಶ್ವರ್ಯ ಇತ್ತ, ಏನು ಭಕ್ಷ್ಯ ಭೋಜ್ಯಗಳಿದ್ವು ಅವನ ಹತ್ರ? ಏನೂ ಇಲ್ಲ, ಸಾದಾ ಸೀದಾ ಮನುಷ್ಯ ಅವ. ಅವನ ಹತ್ರ ಹೋಗಿ ಪರಮಾತ್ಮ ಮನೆ ಬಾಗಿಲಿಗೆ ನಿಂತ, ಕರೆದೇ ಇಲ್ಲ. ವಿದುರ ಮನೆಯಾಗಿಲ್ಲ, ಎಲ್ಲೋ ಹೋಗ್ಯಾನ ಅವನು. ಆದರೂ ಕೂಡ ಹೋಗಿ ನಿಂತ. ಸುಲಭ ಸ್ನಾನ ಮಾಡಿ ಹೊರಗೆ ಬರ್ತಿದ್ಲು, ನೋಡಿದ್ಲು, ಆಶ್ಚರ್ಯ, ಪರಮಾತ್ಮ ಮನೆಗೆ ಬಂದಲ್ಲ ಅಂತ ಗಾಬರಾಶಿ ನಿಂತ್ಕೊಂಡಳ. ಒಳಗ ಬಾ ಪರಮಾತ್ಮ ಅಂತ ಶಬ್ದಗಳು ಬರುವನು ನೋಡ್ರಿ. ಅತಿ ಪ್ರೇಮದೊಳಗ ಶಬ್ದಗಳು ನಿಂತು ಬಿಡ್ತಾವ. ಅತಿ ದುಃಖದೊಳಗೂ ಮಾತಾಡಕ್ಕೆ ಬರಂಗಿಲ್ಲ, ಅತಿ ಪ್ರೇಮ ಉಲ್ಲಾಸ ಆತಂದ್ರೂ ಮಾತಾಡಕ್ಕೆ ಬರಂಗಿಲ್ಲ. ಮಾತೇ ಬರಲಿಲ್ಲ ಅವನಿಗೆ, ಮಾತೇ ಬರಲಿಲ್ಲಕ್ಕಿ ಸುಲಭನಿಗೆ. ಆದರೂ ಪರಮಾತ್ಮ ತಾನೇ ಒಳಗೆ ಬಂದ, ಕುಂತ್ಕೊಂಡ. ಏನೂ ಆಶಿಲ್ಲ. ಸುಲಭ ಭಾಳ ಹಸಿವಾಗಿ ಅದು ಊಟಕ್ಕೆ ಕೊಡು ಅಂತ ಆಕೆಗೆ. ಊಟಕ್ಕೆ ಕೊಡು. ಏನು ಕೊಡ್ಬೇಕು? ಮನೆಯಾಗ ಏನೂ ಇಲ್ಲ, ಹೀಗೆ ಎದ್ದಳಿನ ಪೂಜೆ ಆಗಿಲ್ಲ, ವಿದುರ ಮನೆಯೊಳಗಿಲ್ಲ, ಏನು ಕೊಡಲಿ ಅಂತ ಕಡೆ ಕಡೆ ನೋಡ್ತಿದ್ಲು. ಹಸಿವಾಗಿ ಅದು ಅರ್ಜೆಂಟ್ ಕೊಡು ಅಂದ. ಬಾಳೆಹಣ್ಣಿದ್ವು ಅಂತ ಆ ಬಾಳೆಹಣ್ಣಿನ ಬುಟ್ಟಿ ತೊಗೊಂಡು ಬಂದು ಕುಂತ್ಲು. ನನ್ನ ಪರಮಾತ್ಮನಿಗೆ ಯಾವಾಗ ಹಸಿವಾಗಿ ಅದ ಊಟಕ್ಕೆ ಕೊಡು ಅಂತಾನಂದ್ರೆ ಇದನ್ನು ಕೈಯಾರೆ ನಾನೇ ಉಣಿಸ್ಬೇಕಂತಕ್ಕಂಥ ಭಾವದಿಂದ ಮುಂದೆ ಕುಂತ್ಕೊಂಡು ಪರಮಾತ್ಮನಿಗೆ ಹಣ್ಣು ತಿನ್ನಿಸ್ತಿದ್ಲಂತ. ಯಾರೋ ಹೇಳಿದ್ರು ವಿದುರನಿಗೆ, ಪರಮಾತ್ಮ ನಿಮ್ಮ ಮನೆ ಕಡೆ ಹೋಗ್ಯಾನಂತ. ಆಶ್ಚರ್ಯ ಆಯ್ತು ಅವನಿಗೆ. ಹೇಳಾರ್ದ ಬಂದಾನಂತ ಒಡ್ಕೋತ ಬರ್ತಿದ್ದ. ಇಲ್ಲಿ ಎದರ ಬದರ ಕುಂತ್ಕೊಂಡು ಆಕಿ ತಿನ್ನಿಸ್ತಿದ್ಲು, ಇವ ತಿಂತಿದ್ದ. ನೋಡಿ ಗಾಬರಿ ಆದವ. ಏನಾಗಿತ್ತು? ಸುಲಭ ಶಿಪ್ಪಿ ತಿನ್ನಿಸ್ತಿದ್ಲು, ಹಣ್ಣು ಕೆಳಗೆ ಹೋಗದಿದ್ಲು. ಪರಮಾತ್ಮ ಪ್ರೀತಿಯಿಂದ ತಿಂತಿದ್ದಂತ ಅದ ಶಿಪ್ಪಿನಿ. ಆಶ್ಚರ್ಯ ಆಗಿ ವಿದುರಂದ, ನನ್ನ ಹೆಂಡತಿ ಅಂತ ತಪ್ಪು ಮಾಡಕತ್ತಾಳಲ್ಲ, ಏ ಸುಲಭ ಏನು ತಿನ್ಸಕತ್ತಿ ಪರಮಾತ್ಮನಿಗೆ ಅಂತ ಕೇಳಿದ್ಲು. ಕೇಳಿದ ತಕ್ಷಣ ನೋಡಿ ಎಚ್ಚರ ಆಯ್ತಕಿಗೆ, ದೇಹ ಪ್ರಜ್ಞೆ ಬಂತು. ನೋಡಿದ್ಲು, ಹಣ್ಣೆಲ್ಲ ಕೆಳಗೆ ಬಿದ್ದಿದ್ದು, ಶಿಪ್ಪಿನೇ ಕಾಣವಲ್ವು. ಆಕೆ ಅಂತಾಳ, ನಾ ಎಷ್ಟು ತಪ್ಪು ಮಾಡಿಬಿಟ್ನಲ್ಲ, ಪರಮಾತ್ಮನಿಗೆ ಶಿಪ್ಪಿನೇ ಕೊಟ್ಟೆ, ಹಣ್ಣೇ ಕೊಡಲಿಲ್ಲ ಅಂತ. ಅವಾಗ ಬುಟ್ಟ್ಯಾಗ ಒಂದೇ ಹಣ್ಣು ಉಳಿದಿತ್ತಂತ, ಅದನ್ನು ಸುಲಿದು ಹಣ್ಣು ಕೊಟ್ಲಂತ. ಬಾಯಿಯೊಳಗೆ ಹಾಕ್ಕೊಂಡು ಕಡ್ದಿರ್ತಕ್ಕಂಥ ಪರಮಾತ್ಮಕಿಗಂತಾನ ಸುಲಭ, ಇಲ್ಲಿ ತನಕ ಹಣ್ಣಿನೊಳಗೆ ಏನು ರುಚಿ ಇತ್ತಲ್ಲ ಆ ರುಚಿ ಇಲ್ಲ ನೋಡು ಅಂದಂತ. ಏನು ನೋಡಿದ? ಪರಮಾತ್ಮನಿಗೆ ಬೇಕಿದ್ದು ಭಾವರಿ, ತನ್ನನ್ನು ತಾ ಮರೆತೇನು ಅರ್ಪಣೆ ಮಾಡ್ಯಾಳಲ್ಲ, ಆ ಭಾವಕ್ಕೆ ಪರಮಾತ್ಮ ಒಲಿತೇನೆ ಹೊರತು ನೀ ಕೊಡ್ತಕ್ಕಂಥ ಪದಾರ್ಥಗಳ ಅಪೇಕ್ಷೆ ಭಗವಂತನಿಗೆ ಇಲ್ಲ. ಅವನು ಜೀವಾತ್ಮರಲ್ಲಿ ಏನನ್ನ ಅಪೇಕ್ಷೆ ಮಾಡ್ತಾನಂದ್ರೆ ಪ್ರೇಮವನ್ನು ಅಪೇಕ್ಷೆ ಮಾಡ್ತಾನ. ಪ್ರೇಮ ಹಿ ದೇತೆ ಹೈ, ಪ್ರೇಮ ಹಿ ಚಾತೆ ಹೈ. ಪ್ರೇಮವನ್ನೇ ಕೇಳ್ತಾನ. ಕೊಡೋದಿತ್ತಂದ್ರೆ ನಿಷ್ಕಾಮವಾಗಿರ್ತಕ್ಕಂಥ ನಿರ್ಮಲವಾಗಿರ್ತಕ್ಕಂಥ ಪ್ರೇಮವನ್ನೇ ನಿನ್ನ ಹೃದಯಕ್ಕೆ ಕೊಡ್ತಾನ. ಈಶ್ವರ ಯಹಿ ಮಾನ್ತೆ ಹೈಕಿ ಯಹ ಮೇರಾ ಅವರು ಮುಜಸೆ ಬಿ ಭೀಕ್ ಮಾಂಗ್ತಾ ಹೈ. ನೋಡ್ರಿ, ಇದು ನಂದದ,
ಇವನೇ ಏನು ಮಾಡಾಕತ್ತಂದ್ರೆ ನನ್ನನ್ನು ಬೇಡ್ತಾ ಇದ್ದಾನ. ವಂದನ ಕರ್ನೇಶ ಈಶ್ವರಕ್ಕೆ ಸಾಥ್ ಸಂಬಂಧ ಹೋತಾ ಹೈ. ಅದಕ್ಕೆ ಪರಮಾತ್ಮನಿಗೆ ನಮಸ್ಕಾರ ಮಾಡೋದ್ರಿಂದ ಏನಾಗುತ್ತದ್ರಿ ಅಂದ್ರೆ ನಿನಗೆ ಪರಮಾತ್ಮನ ಜೊತೆಗೆ ಸಂಬಂಧ ಆಗುತ್ತದ. ಪರಮಾತ್ಮನ ಸಂಬಂಧ ಅಂದ್ರೆ ಏನು? ಬ್ರಹ್ಮದ ಜೊತೆಗೆ ಸಂಬಂಧ ಆದಂಗೆ ಆಗ್ತದ. ಅದರಿಂದ ನಿನಗೆ ಆನಂದ ಪ್ರಾಪ್ತಿ ಆಗ್ತದಂತ ತಿಳ್ಕೊಂಡು ಗರ್ಮೆ ಪ್ರವೇಶ ಕರ್ತೆ ಹಿ ಪತ್ನಿ ಗರ್ಮೆ ನ ಹೋತೋ ಅಪನೆ ಬಾಲಕೋನ್ ಸೆ ಪೂಚ್ತಾ ಹೈ ಕಿ ತೇರಾ ಮಾತಾ ಕಹಾ ಗಹಿ. ನೋಡ್ರಿ, ಈ ಮನುಷ್ಯ ಏನು ಮಾಡ್ತಾನಂದ್ರೆ ಪರಮಾತ್ಮನಿಗೆ ನಮಸ್ಕಾರ ಮಾಡೋದು ಬಿಟ್ಟುಕೊಟ್ಟು ಮನೆಗೆ ಬಂದ ತಕ್ಷಣ ಏನು ಮಾಡ್ತಾನ? ಆ ಕಡೆ ಈ ಕಡೆ ಹೆಂಡ್ತಿನೇ ಹುಡುಕ್ತಾನೆ. ನೀವು ದೇವ್ರನ್ನೆಂದರ ಹುಡುಕೇನೇನು ಅಂತಾರ ಅವ್ರು. ಎಲ್ಲಿ ಕಾಣಲಿಲ್ಲ ಮನ್ಯಾಗ ಹೆಂಡತಿ ಅಂದ್ರೆ ಎಲ್ಲೋದ್ಲು ನಿಮ್ಮವ್ವ ಅಂತ ಮಕ್ಕಳಿಗೆ ಕೇಳ್ತಾನೆ. ಹೌದಿಲ್ರಿ? ಎಲ್ಲೋದ್ಲು, ಎಷ್ಟೊತ್ತಾಯ್ತು ಹೋಗಿ ಅಂತ ಕೇಳ್ತಾನೆ ಹೊರತು ಪರಂತು ಇಸ್ಕ ಕ್ಯಾ ಅವಶ್ಯಕತೆ ಹೈ. ಹಿಂಗೆ ಕೇಳಿ ಆಕೆ ಬಗ್ಗೆ ವಿಚಾರ ಮಾಡೋದ್ರಿಂದ ಏನು ಲಾಭ ಅದ ನಿನಗಂತಾರ ಅವ್ರು. ಏನು ಅವಶ್ಯಕತೆ ಅದ? ಹೋಗ್ಯಾಳಂದ್ರೆ ಏನು ಆ ಕಡೆ ಹೋಗಿರ್ತಾಳೇನು? ವಾಪಸ್ ಬರ್ತಾಳೆ ಆಕೆ. ಅದನ್ನು ವಿಚಾರ ಮಾಡ್ತಾ ಕೂಡೋದ್ರಿಂದ ಏನು ಅವಶ್ಯಕತೆ ಅದಪ್ಪ? ಯಹ ಬಾಹರ್ ಗಹಿ ಹೋತೋ ತೂ ಬೈಟ್ ಕರ್ ರಾಮ್ ರಾಮ್ ಕರ್. ನೋಡ್ರಿ, ಹೊರಗೆ ಹೋಗ್ಯಾಳಂದ್ರೆ ಮಾಯಾ ಹೋಯ್ತು, ದೂರ ಆಯ್ತು ಅಂತ ತಿಳ್ಕೊ. ಹೌದಿಲ್ರಿ? ಮತ್ತು ಅದು ಇತ್ತಂದ್ರೆ ಮತ್ತು ಮಾತೆ ಹೇಳ್ಬೇಕಾಗ್ತದ, ಜಗಳಾರ ಮಾಡ್ಬೇಕಾಗ್ತದ. ನಿನ್ನ ಪರಮಾತ್ಮನ ಧ್ಯಾನ ಆಗ್ತದೇನು? ಯಾವಾಗ ಆಕೆ ಹೊರಗೆ ಹೋಗ್ಯಾಳ ಅಂದಂದ್ರೆ ಕುಂತ್ಕೊಂಡು ಮನ್ಯಾಗ ಪರಮಾತ್ಮನ ರಾಮ ನಾಮ ಜಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡು. ಘರ್ ಮೇ आवो तो उस समय भी ईश्वर का ವಂದನ್ ಕರೋ. ಮನೆಗೆ ಬಂದಿ ಅಂದ್ರೂ ಕೂಡ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡು. ಮನೆಯಿಂದ ಹೋಗಕತ್ತಿ ಅಂದ್ರೂ ಕೂಡ ನಮಸ್ಕಾರ ಮಾಡಿನೇ ಹೊರಗೆ ಹೆಜ್ಜೆ ಇಡು. ಬಂದ ಬಳಿಕನೂ ನಮಸ್ಕಾರವನ್ನು ಮಾಡು. ಮಾರ್ಗ ಮೇ ಚಲ್ತೆ ಹುಯೇ ಬಿ ವಂದನ್ ಕರೋ. ನೀ ಒಂಟಿದಿ ದಾರಿ ಒಳಗಂದ್ರೂ ಪರಮಾತ್ಮನ ನಾಮ ನಿನ್ನ ನಾಲಿಗೆ ಒಳಗ ಕುಣಿತಿರ್ಬೇಕದು, ನಿರಂತರ ನಡೀತಿರ್ಬೇಕಂತಾರ ಅವರು. ಪರಮಾತ್ಮ ಶ್ರೀಕೃಷ್ಣಕಿ आरंभ से वंदन करो. यही जीव जो प्रेम से प्रणाम करे परमात्मा को तो उस पर परमात्मा का प्रसन्न होता है. ನೋಡ್ರಿ, ಆರಂಭದೊಳಗ, ಮಧ್ಯದಲ್ಲಿ, ಅಂತ್ಯದಲ್ಲಿ ಮೂರೂ ಸಮಯದೊಳಗ ಪರಮಾತ್ಮನ ನೀನು ನಮಸ್ಕಾರವನ್ನು ಮಾಡ್ತಾ ಇದ್ದಿ ಅಂತ ಕೇಳಿರ ಭಗವಂತ ಏನು ಮಾಡ್ತಾನ? ಆ ನಮಸ್ಕಾರಕ್ಕೆ ಪ್ರಸನ್ನ ಆಗುತ್ತಾನ. ಪರಮಾತ್ಮನಿಗೆ ಏನು ಕೊಟ್ಟು ಪ್ರಸನ್ನ ಮಾಡಬೇಕಾಗ್ತದ್ರಿ? ಸದ್ಗುರುನಾಥನಿಗೆ ಏನು ಕೊಡಾಕ ಬರ್ತದ? ನಿನ್ನ ಹತ್ರ ಏನೈತಿ ಎಲ್ಲ ಅವ ಕೊಟ್ಟಿದ್ದೇ ಅದ. ಹೌದಿಲ್ರಿ? ಅದಕ್ಕೆ ಬಸವಣ್ಣ ಅಂದಂತ, ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ, ಬೇಡು ಬೇಡಲೆ ಹಂದೆ ಅಂತ ಪರಮಾತ್ಮನಿಗೆ ಹೇಳಿ ಅಂದ. ಬಸವಣ್ಣವರು ಹಿಂಗಂದ ತಕ್ಷಣ ಏನು ಕೇಳ್ತಿ ಕೊಡ್ತೀನಿ. ತನು ಕೇಳ್ತೆ, ಮನ ಕೇಳ್ತೆ, ಏನು ಧನ ಕೇಳ್ತಿ, ಏನು ಕೇಳ್ತಿ ಕೇಳು ಅಂದ್ರೆ ಅವರು ಸಿಟ್ಟು ಬಂತಂತ ಪ್ರಭುಗಳಿಗೆ. ಅಲ್ಲ, ತನು ಕೊಡ್ತೀನಿ ಅಂತಿ, ತನುವ ಕೊಟ್ಟವರಾರು, ಮನವ ಕೊಟ್ಟವರಾರು, ಧನವ ಕೊಟ್ಟವರಾರು, ನೀನೇನು ಕೊಟ್ಟು ಭಕ್ತನಾದೆ ಹೇಳ ಬಸವಣ್ಣ. ಮಹಾತ್ಮ ಕೇಳ್ತಾನಪ್ಪ, ನಾ ತನು ಕೊಡ್ತೀನಿ, ಮನ ಕೊಡ್ತೀನಿ, ಧನ ಕೊಡ್ತೀನಿ ಅಂತಿ, ಯಾರ್ದು ಕೊಡ್ತೀರಿ? ಅವನಿಗೆ ಕೊಟ್ಟು ದೊಡ್ಡವನ್ಸ್ಕೋಬೇಕಂತಿದಿ? ಕೇಳ್ತಾರ ಮಹಾತ್ಮರು. ಪರಮಾತ್ಮನ ಆಸ್ತಿ ಅದ, ಅವನ ಆಸ್ತಿ ಒಳಗೆ ನೀ ಬದುಕಕತ್ತಿದಿ. ನಾ ಪರಮಾತ್ಮನಿಗೆ ಏನಾರ ಕೊಟ್ಟರೆ ಪ್ರಸನ್ನ ಆಗುತ್ತಾನಂದ್ರೆ ಇಲ್ಲ. ನೀ ಸುಮ್ಮ ನಮಸ್ಕಾರ ಮಾಡು. ನೋಡ್ರಿ, ನಿನ್ನ ಪಾದ ಪಂಕರು ಹಕ್ಕೆ ಶರಣೆಂಬುದಲ್ಲದೆ ಪೆರತೇನು ಅಂತಳ ಮೈತ್ರ. ಹೇ ಭಗವಂತ, ನಾನು ನಿನಗೇನು ಕೊಡಕ್ಕೆ ಬರ್ತದೆ? ಎಲ್ಲ ಅನಿತ್ಯ. ಹೌದ್ರಿ? ಎಲ್ಲ ದುಃಖ ರೂಪ ಸಂಸಾರ ವಿಷಯಗಳು. ನನ್ನ ಹತ್ರ ನಿನಗೆ ಕೊಡಕ್ಕೆ ಏನೂ ಇಲ್ಲ. ನಾನು ಮನಸ್ಸಾಪೂರ್ವಕವಾಗಿ, ಹೃದಯಪೂರ್ವಕವಾಗಿ ನಿನ್ನ ನಮಸ್ಕಾರವೊಂದು ಮಾಡಬಲ್ಲೆ. ಇದೇ ನನ್ನ ಹತ್ರ ಕೊಡಕ್ಕಿರೋದು ಅಂತಳ ಮೈತ್ರ. ಹಂಗೆ ನಾವು ಪರಮಾತ್ಮನಿಗೆ ಪ್ರಸನ್ನ ಮಾಡಬೇಕಾದ್ರೆ ನೀ ಏನಾರ ಕೊಟ್ಟು ಪ್ರಸನ್ನ ಮಾಡಕ್ಕೆ ಹೋಗ್ಬೇಡ. ನಿನ್ನ ಭಾವವನ್ನು ಭಗವಂತನಿಗೆ ಅರ್ಪಣ ಮಾಡ್ಕೋ. ಯಹ ಜೀವ ಚಾಹೆ ಅವರು ಕುಚ್ ನ ಕರೋ ಇತನಾ ತೋ ಕರೆ ಹಿ ಕಿ ಪರಮೇಶ್ವರ ಪರಮಾತ್ಮ ಕೋ ಬಾರಂಬಾರ್ ವಂದನ್ ಕರೋ. ನೀ ಏನು ಕೊಡ್ತಿದ್ಯೋ ಏನು ಮಾಡ್ತಿದ್ಯೋ ಗೊತ್ತಿಲ್ಲ ನನಗೆ, ಇಷ್ಟು ಮಾತ್ರ ಮಾಡು. ಏನು? ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡು. ವಂದನ್ ಕರೋತೋ ಸದ್ಭಾವ ಸೇಕರು. ವಂದನ ಮಾಡ್ತಿದ್ದೆ ಅಂದ್ರೆ ಬೇಕಾಬಿಟ್ಟು ಸುಮ್ಮ ಅಣಿ ಹೊಡೆದು ಹೋಗೋದಲ್ಲಪ್ಪ. ನೀನು ಸದ್ಭಾವನೆಯನ್ನು ಇಟ್ಟುಕೊಂಡು, ಒಳ್ಳೆ ಭಾವನೆಯನ್ನು ಇಟ್ಟುಕೊಂಡು, ಹೇ ಭಗವಂತ, ನನ್ನ ಮನಸ್ಸಿಗೆ ಶಾಂತಿ ಕೊಡು, ನೆಮ್ಮದಿ ಕೊಡು. ಸದ್ಭಾವದಿಂದ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡೋದು ಕಲ್ಕೋ. ಪ್ರಭುಕ್ಕೆ ಮುಜ್ ಪರ್ ಅನಂತ ಉಪಕಾರ ಹೈ. ಪರಮಾತ್ಮಂದು ನಮ್ಮ ಮೇಲೆ ಬಹಳ ಉಪಕಾರ ಅದ. ಎಷ್ಟು ಉಪಕಾರ ಅದ ರೀ ಪರಮಾತ್ಮಂದು! ಏನೆಲ್ಲವನ್ನ ಪ್ರದಾನ ಮಾಡಿದ ಪರಮಾತ್ಮ. ನಮ್ಮಿಂದ ಏನಾದರೂ ಅಪೇಕ್ಷೆ ಮಾಡಿದ್ನೇ ನಾವು?
ಏನೂ ಇಲ್ಲ, ಎಲ್ಲವನ್ನ ಕೊಟ್ಟ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿಯುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಕಾಯ ನಿಮ್ಮ ದಾನ, ಜೀವ ನಿಮ್ಮ ದಾನ. ಇನ್ನು ಏನು ಕೊಡಬೇಕು ಪರಮಾತ್ಮ ಅಂತಾರವರು. ಹೌದ್ರಿ, ಇಲ್ಲ ಇಷ್ಟೆಲ್ಲ ಗಾಳಿ ನೀರು ಬೆಳೆ ಎಲ್ಲ ಕೊಟ್ಟ, ಅಷ್ಟೇ ಎಲ್ಲ ಬೀಜನೂ ಕೊಟ್ಟ, ಎತ್ತು ಕೊಟ್ಟ, ಬಿತ್ತುವಂಥ ಬುದ್ಧಿ ಕೊಟ್ಟ, ಶರೀರ ಕೊಟ್ಟ, ವಾಣಿ ಕೊಟ್ಟ, ಎಲ್ಲವನ್ನ ಪ್ರದಾನ ಮಾಡಿರ್ತಕ್ಕಂಥ ಪರಮಾತ್ಮನಿಗೆ ನಾವು ಒಂದು ಕ್ಷಣನೂ ಅವನ ಉಪಕಾರ ಸ್ಮರಣೆ ಮಾಡಲಿಲ್ಲ ಅಂದ್ರೆ ಏನಂತಾರ್ರಿ? ಕೃತಜ್ಞ. ಏನಾಗ್ತೀವಿ ನಾವು? ಅದಕ್ಕೆ ಕೃತಜ್ಞರಾಗಬೇಡಪ್ಪ, ಕೃತಜ್ಞ ಆಗು. ಉಪಕಾರ ಭಾಳದ ಭಗವಂತಂದು. ಅದಕ್ಕೆ ಶ್ರೀ ಪರಮಾತ್ಮ ने हम पर कितने उपकार की है, बोलने और खाने को जीव दी है. ನೋಡ್ರಿ, ನಮಗೆ ಮಾತಾಡಕ ಮತ್ತು ಉಣ್ಣಾಕ ಏನು ಕೊಟ್ಟ? ನಾಲಿಗೆ ಕೊಟ್ಟಲ್ಲ. ನಾಲಿಗೆ ಒಂದು ಐತಿ, ಬಾಯಿ ಅದ ಅಂತ ತಿಳ್ಕೊಂಡೇ ಮಾತು ಹೇಳಕತ್ತೀವಿ. ನಾಲಿಗೆ ಅದಂತ ರುಚಿ ನೋಡ್ತೀವಿ, ಚಲೋ ಅದ ಕೆಟ್ಟದ, ಊಟ ಮಾಡಕ್ಕೆ ಬರಕತ್ತದ. ಎಷ್ಟು ಉಪಕಾರದ ಪರಮಾತ್ಮನ ನಮ್ಮ ಮೇಲೆ. ಇಷ್ಟು ಇಲ್ಲ ಕೊಟ್ಟ ಅಂತಾರೆ ಅವರು. ದೇಖ್ನೆ ಕೇಳಿಯೇ ಹಾಕೋ ದಿ ಹೈ, ನೋಡಾಕ ನಮಗೆ ಕಣ್ಣು ಕೊಟ್ಟ ಪರಮಾತ್ಮ. ಸುನನೆ ಕೇಳಿಯೇ ಕಾನ್ ದಿಯೇ ಹೈ, ವಿಚಾರ ಕರ್ಕೆ ಕರ್ನೆ ಕೇಳಿಯೇ ಮನ್ ದಿ ಹೈ. ನೋಡ್ರಿ, ನಮಗೆ ಕೇಳಾಕ ಕಿವಿ ಕೊಟ್ಟ, ನೋಡಾಕ ಕಣ್ಣು ಕೊಟ್ಟ, ಮಾತಾಡಾಕ ಉಣ್ಣಾಕ ನಾಲಿಗೆ ಕೊಟ್ಟ, ಇಷ್ಟೆಲ್ಲ ಕೊಟ್ಟ ಪರಮಾತ್ಮ. ಅಷ್ಟೇ ಅಲ್ಲ, ನಿನಗೆ ವಿಚಾರ ಮಾಡಲಿಕ್ಕೆ ಮನಸ್ಸನ್ನು ಕೊಟ್ಟ. ಬುದ್ಧಿ ಅವರು ವಿಚಾರ ಶಕ್ತಿ ಬಿ ಪರಮಾತ್ಮನೇ ದಿ ಹೈ. ನೋಡ್ರಿ, ಬುದ್ಧಿನೂ ಪರಮಾತ್ಮ ಕೊಟ್ಟ, ವಿಚಾರ ಮಾಡ್ತಕ್ಕಂಥ ಸಾಮರ್ಥ್ಯನೂ ಭಗವಂತನೇ ಕೊಟ್ಟಾನ. ಈಶ್ವರಕ್ಕೆ ಉಪಕಾರಕ್ಕೂ ಯಾದ ಕರೋ. ನೋಡಪ್ಪ, ಈಶ್ವರನ ಉಪಕಾರವನ್ನು ಪ್ರತಿನಿತ್ಯ ನೀ ಸ್ಮರಣೆ ಮಾಡು. ಇಷ್ಟೆಲ್ಲ ಕೊಟ್ಟ ಭಗವಂತ, ನಾ ಏನು ಕೊಡಬೇಕು ಅಂತಕ್ಕಂಥ ಉಪಕಾರ ಸ್ಮರಣೆಯನ್ನು ಮಾಡುವುದು ಜೀವನ ಕರ್ತವ್ಯ. ಯದಿ ರಖೋ ಅವರು ಕಹೋ ಕಿ ಹೇ ಭಗವಾನ್ ಮೈ ಆಪ್ಕಾ ಋಣಿ ಹೂँ. ಇಷ್ಟರನ್ನು, ಹೇ ಭಗವಂತ, ನನಗಿಟೆಲ್ಲ ಕೊಟ್ಟಿಯಲ್ಲ, ನಾನು ನಿನಗೆ ಋಣಿಯಾಗಿದ್ದೀನಿ. ಐಸಿ ಉತ್ತಮ ಭಾವನಾ ಸೇ ಸಾತ್ ವಂದನಾ ಕರು. ಇಷ್ಟೆಲ್ಲ ಭಾವನೆಗಳನ್ನು ಮನಸ್ಸಿನೊಳಗಿಟ್ಟುಕೊಂಡು ಎಲ್ಲ ಕೊಟ್ಟು ನನ್ನ ಹತ್ರ ಕೊಡಾಕ ಏನೂ ಇಲ್ಲಲ್ಲ ಭಗವಂತ ಅಂತ ಇಟ ನಮಸ್ಕಾರವನ್ನು ಮಾಡು. ಕಹೋ ಕಿ ಮೇರಾ ಪರಮಾತ್ಮ ತೂನೆ ಮುಜ್ ಪರ್ ಕೃಪಾ ಕಿ ಹೈ, तेरा कृपा से मैं सुखी हूँ. मेरा पाप जो अनंत है, परंतु हे नाथ आपकी कृपाए भी अनंत है. ಪರಮಾತ್ಮಗೆ ಹೇಳ್ರಿ, ಹೇ ಪರಮಾತ್ಮ, ನಿನಗೆ ನಾ ಏನು ಕೊಡೋಕ್ಕಾಗಂಗಿಲ್ಲಪ್ಪ, ನನ್ನ ಮೇಲೆ ನಿಂದು ಉಪಕಾರ ಭಾಳ ಅದ. ಹೌದ್ರಿ, ಆ ಉಪಕಾರವನ್ನು ನಾ ಏನು ಕೊಟ್ಟು ತೀರ್ಸಕ್ಕೆ ಬರ್ತದ? ಅದಕ್ಕೆ ನನ್ನ ಅನಂತ ಪಾಪಿಯಾಗಿರ್ತಕ್ಕಂಥ ಈ ಜೀವನನ್ನು ನೀನೇ ಕೃಪಾ ಮಾಡು ಪರಮಾತ್ಮ ಅಂತ ತಿಳ್ಕೊಂಡು ಪ್ರತಿ ಕ್ಷಣ ಭಗವಂತನಿಗೆ ನಮಸ್ಕಾರವನ್ನು ಸದ್ಭಾವದಿಂದ ಅವನ ಉಪಕೃತಿಯನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಜೀವ ಈ ನಮಸ್ಕಾರವನ್ನು ಮಾಡಲೇಬೇಕಾಗುತ್ತದೆ ಅಂತಕ್ಕಂಥ ಮಾತನ್ನು ಮಹಾತ್ಮರು ನಮಗೆ ತಿಳಿಸ್ತಾ ಇದ್ದಾರಲ್ಲ. ಅದಕ್ಕೆ ಪರಮಾತ್ಮಕ್ಕೆ ವಂದನ ಉತ್ತಮ ಭಾವಪೂರ್ವಕ ಕರೆ ತೋ ವಹ ಅವಶ್ಯ ಸಫಲ ಹೋತಿ ಹೈ. ಯಾವನು ಭಾವನಾಪೂರ್ವಕವಾಗಿ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾನೆ, ಅವನೇ ಜೀವನದೊಳಗೆ ಸಫಲತೆಯನ್ನು ಪಡ್ಕೋತಾನ ಅಂತಕ್ಕಂಥ ಮಾತನ್ನು ಇಲ್ಲಿ ವ್ಯಾಸ ಭಗವಂತ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡುವ ರೀತಿಯನ್ನು ನಮ್ಮೆಲ್ಲರಿಗೂ ಕಲಿಸಿಕೊಡಕತ್ತಾನಂದ ಬಳಿಕ ನಾವು ಭಾಳ ಆಗಿಲ್ಲ ಅಂದ್ರೆ ಸ್ವಲ್ಪ ಆದರೂ ಕೂಡ ಆ ಪರಮಾತ್ಮನ ಉಪಕೃತಿಯನ್ನು ಸ್ಮರಣೆ ಮಾಡಿ ಹೆಂಗೆ ಅವರು ತಮ್ಮ ಜೀವನದೊಳಗೆ ಸಫಲತೆಯನ್ನು ಪಡ್ಕೊಂಡಿದ್ದಾರ, ಆ ಸಫಲತೆ ನಮಗೂ ಬೇಕು ಅಂದಂದ್ರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದೊಳಗೆ ನೀನು ನಡಿಲಿಕ್ಕೆ ಪ್ರಯತ್ನ ಮಾಡು ಅನ್ನುವಂಥ ಮಾತನ್ನು ಮಹಾತ್ಮರು ನಮಗೆ ತಿಳಿಸ್ತಾ ಇದ್ದಾರೆ. ಇನ್ನೂ ಬಹಳ ಸುಂದರವಾಗಿ ಉಪದೇಶವನ್ನು ಮಾಡ್ತಾರೆ. ಮತ್ತು ಆ ವಿಷಯವನ್ನು ನಾಳೆ ದಿವಸ ನೋಡೋಣ. ಇದೇ ವಿಷಯವನ್ನು ಸದ್ಗುರು ಅಪ್ಪಾಜಿಯವರು ನಮ್ಮೆಲ್ಲರಿಗೂ ತಿಳಿಸ್ತಾರೆ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಸದ್ಗುರುನಾಥ್ ನಡೆದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.